ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ. ನಮ್ಮ ದೆಹಲಿಯ ಪ್ರಖ್ಯಾತ ವಕ್ತಾರರಾಗಿರುವಂಥ ಮತ್ತು ಒಬ್ಬರು ವೈದಿಕ ಚಿಂತಕರಾಗಿರುವಂಥ ಮೀನಾಕ್ಷಿ ಶೇರಾವತ್ ಅವರು ಒಂದು ಸಾಂಸ್ಕೃತಿಕ ಅಧ್ಯಯನದ ದೃಷ್ಟಿಯಿಂದ ಉಡುಪಿಗೆ ಬಂದಿದ್ದರು. ನೋಡಲೇಬೇಕಾದ ಸ್ಥಳ ಅಂತ ಹೇಳಿ ಹೆರಿಟೇಜ್ ವಿಲೇಜ್ಗೆ ನಾನು ಅವರನ್ನು ಕರ್ಕೊಂಡು ಬಂದಿದ್ದೇನೆ. ವಿಜಯನಾಥ್ ಶೆಣೈ ಅವರು ಇದ್ದಾಗ ಒಂದು 5-6 ಬಾರಿ ನಾವು ಬಂದದ್ದಿದೆ. ಅವರ ಬಾಯಲ್ಲಿ ಉಡುಪಿಯ ಹಳೆಯ ಕಥೆಗಳನ್ನು ಕೇಳುವಂಥ ಅವಕಾಶಗಳು ನಮಗೆ ಸಿಕ್ಕಿತ್ತು. ಇವತ್ತು ನಮ್ಮ ದೇಶಕ್ಕೆ ಎಷ್ಟು ಇತಿಹಾಸ ಇದೆ, ನಮ್ಮ ಸಂಸ್ಕೃತಿಗೆ ಏನೆಲ್ಲ ಹಿರಿಮೆ, ನಮ್ಮ ಸಂಸ್ಕೃತಿಯ ಒಂದು ಶ್ರೇಷ್ಠವಾದಂಥ ವಿಚಾರಗಳನ್ನು ನಾಳೆಯ ದಿನ ನಾವು ಏನಾದರೂ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ತನ್ನ ಇಡೀ ಬದುಕನ್ನು ಶ್ರೀಗಂಧದ ಹಾಗೆ ಸವೆಸಿದವರು ವಿಜಯನಾಥ್ ಶೆಣೈ ಅವರು ನಮ್ಮನ್ನು ಅಗಲಿರ್ಬೋದು, ಆದರೆ ಅವರ ಚಿಂತನೆಗಳು ಇವತ್ತಿಗೂ ಕೂಡ ಹೆರಿಟೇಜ್ ವಿಲೇಜ್ನಲ್ಲಿ ಜೀವಂತವಾಗಿದೆ. ಅವರೊಂದು ಜೀವಂತ ದಂತಕತೆ. ಒಂದೊಂದು ವಸ್ತುಗಳನ್ನು ಸಂಗ್ರಹಿಸಿ ತರಬೇಕಿದ್ದರೂ ಕೂಡ ಅದರ ಹಿಂದೆ ಏನೆಲ್ಲ ಶ್ರಮ ಪಟ್ಟಿದ್ದಾರೆ. ಒಂದೊಂದು ವಸ್ತುಗಳನ್ನು ಹುಡುಕಿಕೊಂಡು ಎಷ್ಟೆಷ್ಟೋ ಕಿಲೋಮೀಟರ್ ಗಟ್ಟಲೆ ಬಸ್ಸಲ್ಲಿ ಹೋಗಿ ನಡ್ಕೊಂಡು ಹೋಗಿ ಆ ವಸ್ತುಗಳನ್ನು ಯಾರ್ಯಾರದು ಖಾಲಿ ಬಿದ್ದಿದ್ದನ್ನೆಲ್ಲ ನಾಶ ಮಾಡಬೇಡ್ರಿ, ಇದೆಲ್ಲ ನಮ್ಮ ಹಿರಿಯರು ಮಾಡಿಟ್ಟಿರೋದು, ಅದನ್ನು ಉಳಿಸ್ಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ದುಡ್ಡನ್ನು ತಾನು ದುಡ್ದಂಥ ಹಣದಿಂದಲೇ ಕೊಟ್ಟು ಅವರು ತೆಗೆದುಕೊಂಡು ಬಂದು ಕಟ್ಟಿದಂಥ ಒಂದು ದೊಡ್ಡ ಖಜಾನೆ ಇದು. ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಬೆಲೆ ಏನು ಅನ್ನೋದನ್ನು ಮುಂದಿನ ಪೀಳಿಗೆ ಖಂಡಿತವಾಗಿ ಅರಿತುಕೊಳ್ಳುತ್ತೆ. ಯಾಕಂದರೆ ಯಾವುದೋ ಹಳೆಯ ದೇಶ ನಾವು ನೋಡ್ತೀವಿ, ಅಮೇರಿಕಾ 500 ವರ್ಷ ಇತಿಹಾಸ ಇದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ಇಲ್ಲಿರುವಂಥ ಒಂದೊಂದು ಕಲ್ಲು ಕೂಡ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂಥ ಕಲ್ಲು. ನಮ್ಮ ನಾಗರಿಕತೆ ಎಷ್ಟು ಶ್ರೇಷ್ಠವಾಗಿತ್ತು, ನಮ್ಮ ಹಿರಿಯರ ಆ ಕಲಾತ್ಮಕವಾದಂತಹ ಕಲ್ಪನೆಗಳು ಹೇಗಿದ್ವು ಅನ್ನೋದನ್ನು ಬಹಳ ಅದ್ಭುತವಾಗಿ ಇವತ್ತಿಗೆ ಉಳಿಸಿಕೊಡುವಂಥ ಕೆಲಸವನ್ನು ಹೆರಿಟೇಜ್ ವಿಲೇಜ್ ಮಾಡಿದೆ. ಬಹುಶಃ ಅವರ ಸಾಧನೆಯನ್ನು ಗುರುತಿಸಿ ಎಲ್ಲೋ ವಿದೇಶದಿಂದ ಒಂದಷ್ಟು ಜನ ಗುರುತಿಸಿ ಅದಕ್ಕೆ ಬೇಕಾದಂಥ ನೆರವನ್ನು ಕೊಟ್ಟರು. ನಮ್ಮವರು ಇನ್ನೂ ಕೂಡ ಎಚ್ಚೆತ್ತುಕೊಂಡಾಗೆ ಕಾಣ್ತಾ ಇಲ್ಲ. ಇನ್ನಾದರೂ ಕೂಡ ಸರ್ಕಾರ ಇದನ್ನು ಬಹಳ ಮುತುವರ್ಜಿಯಿಂದ ಇದನ್ನು ಬಹಳ ಈಗ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜನಸಾಮಾನ್ಯರಿಗೆ ಒಂದು ಸಾಂಸ್ಕೃತಿಕವಾದಂಥ ಪರಂಪರೆಯನ್ನು ಉಳಿಸಿ ತೋರಿಸುವಂಥ ಕೆಲಸವನ್ನು ಹೆರಿಟೇಜ್ ವಿಲೇಜ್ ಮಾಡ್ತಾ ಇದೆ. ಇದಕ್ಕೆ ಇನ್ನಷ್ಟು ಸಹಕಾರಗಳು ಸಿಗಬೇಕು. ಆಗ ಇದು ಇನ್ನಷ್ಟು ವ್ಯಾಪಕವಾಗಿ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವಂಥ, ನಮ್ಮ ಕಲಾತ್ಮಕತೆಯನ್ನು ಪರಿಚಯಿಸುವಂಥ ಕೆಲಸ ಆಗತ್ತೆ ಅಂತ ನನ್ನ ಅನಿಸಿಕೆ. ಹೆರಿಟೇಜ್ ವಿಲೇಜ್ ಇದು ಉಡುಪಿಯ ಆಸ್ತಿ. ಧನ್ಯವಾದ.